ಸೂಪರ್. ಫೀಮೇಲ್ ಡೈರೆಕ್ಟರ್ಸ್ ಅಂತ ನೋಡಿದಾಗ ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಬೆರಳೆಣಿಕೆಯಷ್ಟು ನಿರ್ದೇಶಕರು ಸಿಗ್ತಾರೆ. ಕವಿತಾ ಲಂಕೇಶ್ ಆಗಿರ್ಬೋದು, ರೂಪಾಯಿ ಅವರಾಗಿರ್ಬೋದು, ವಿಜಯಲಕ್ಷ್ಮಿ ಸಿಂಗ್, ಈ ಥರ ತುಂಬ ಕಮ್ಮಿ ಸಂಖ್ಯೆಯಲ್ಲಿ ಸಿಗೋವಂಥದ್ದು. ಎಷ್ಟು ಚಾಲೆಂಜ್ ಅನಿಸ್ತಾ ಇದೆ ಒಬ್ಬರು ಫೀಮೇಲ್ ಡೈರೆಕ್ಷನ್ ಮಾಡ್ತೀನಿ ಅಂತ ಹೋದಾಗ? ಎಷ್ಟು ಚಾಲೆಂಜ್ ಅನಿಸ್ತಾ ಇದೆ, ಜೊತೆಗೆ ಎಷ್ಟು ಸಪೋರ್ಟ್ ಸಿಗ್ತಾ ಇದೆ ಇಂಡಸ್ಟ್ರಿಲಿ ಅಂತ ನಿಮಗೆ? ಚಾಲೆಂಜಿಂಗ್ ಅಂತ ಅನಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಯಾರ್ಯಾರು ನಮ್ಮ ಸೀನಿಯರ್ಸ್ ಅಲ್ಲಿ ಹೆಣ್ಮಕ್ಳು ಸಿನಿಮಾಗಳು ಮಾಡಿದ್ದಾರೆ ಅವ್ರಿಗೂ ಕೂಡ ಬಹುಶಃ ಅವ್ರನ್ನೂ ಒನ್ ಆಫ್ ದ ಈಕ್ವಲ್ಸ್ ಅಂತ ನೋಡಿದರೆ, ಓಕೆ ಇವರು ಒಂದು ಫೀಮೇಲ್ ಡೈರೆಕ್ಟರ್ ಅಂತ ನೋಡಿದೆ, ಒಂದು ಡೈರೆಕ್ಟರ್ ಅಂತ ನೋಡಿದರೆ ಬಹುಶಃ ನಾವು, ಬಿಕಾಸ್ ನಾವು ಹುಡುಗರಿಗೆ ಆ ಪ್ರಶ್ನೆ ಕೇಳಲ್ಲ ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ ನಿಮಗೆ ಅಂತ. ಹುಡುಗಿರ್ಗೇ ಅವರು ಏನೋ ದೊಡ್ಡ ಕೆಲಸಕ್ಕೆ ಕೈ ಹಾಕಿದರೆ ನಾವು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಅಂತ ಕೇಳ್ತಾ ಇರ್ತೀವಿ. ಅವರೆಲ್ಲ ಸಿನಿಮಾ ಮಾಡಿ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಹೆಣ್ಮಕ್ಳು ಕೂಡ ಇಷ್ಟೇ ಚಾಲೆಂಜಿಂಗ್ ವರ್ಕ್ನ ಆಕ್ಸೆಪ್ಟ್ ಮಾಡ್ಕೋಬೋದು ಅಂತ. ಆ್ಯಂಡ್ ಸಿನಿಮಾ ಒಳಗಡೆ ನೀವೇನೋ ಒಂದು ನೀವು ಒಳ್ಳೆ ಟೆಕ್ನಿಷಿಯನ್ ಆಗಿದ್ದರೆ ಅದಕ್ಕೆ ತಕ್ಕಂತೆ ನಿಮ್ಮ ಕಂಟೆಂಟ್ ತಕ್ಕಂತೆ ಸಪೋರ್ಟ್ ನಿಮಗೆ ಸಿಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಾನು ಕಾಜಿ ಮಾಡಿದ ಮೇಲೆ ನಾನು ಇನ್ನೊಂದಷ್ಟು ಮೇ ಬಿ ಶಾರ್ಟ್ ಫಿಲ್ಮ್ಸ್ ಮಾಡ್ತೀನಿ ಅಂತ ಅನ್ಕೋತಿರ್ಬೇಕಾದ್ರೆ ನನ್ನ ಸ್ವಂತ ಟೆಕ್ನಿಷಿಯನ್ಸೇ, ನಾನು ಧರಣಿ ಮಂಡಲ ಅಥವಾ ಹೊಂದಿಸಿ ಬರೀರಿ ವರ್ಕ್ ಮಾಡಬೇಕಾದ್ರೆ ಅವರೇ ನನ್ನ ಕೇಳೋಕ್ಕೆ ಶುರು ಮಾಡಿದರು, ನೀವು ಯಾಕೆ ಮಾಡ್ತಿಲ್ಲ, ಮಾಡಿ ಮಾಡಿ ಮಾಡಿ, ಇಲ್ಲ ನಾನು ಈ ಥರ ಬರೆದಿಟ್ಟಿದ್ದೀನಿ, ಯಾಕೆ ಮತ್ತೆ ಸುಮ್ಮನೆ ಇದ್ದೀರಾ, ಇಲ್ಲ ನೀವು ಫೀಚರ್ ಫಿಲ್ಮೇ ಮಾಡಬೇಕು ಅಂತ ಅವರೆಲ್ಲ ನನಗೆ ತುಂಬ ಪುಷ್ ಮಾಡಿದರು. ಸೊ ಆವಾಗ ನನಗೆ ತುಂಬ ಲೇಟೆಸ್ಟ್ ಸ್ಟೇಜ್ ಇನ್ ಮೈ ಲೈಫ್ ನಾನು ಡೈರೆಕ್ಷನ್ಗೆ ಕೈ ಹಾಕ್ತೀನಿ ಅಂತ ಏನು ಅಂದ್ಕೊಂಡಿದ್ದೆ, ಯಾಕೆ ಇವಾಗಲೇ ಹಾಕಬಾರ್ದು, ವಾಟ್ ಈಸ್ ಅಂದರೆ ಅದರಲ್ಲೇನು ಇದಿಲ್ಲ. ನನಗೆ ಇಂಡಸ್ಟ್ರಿ ಒಳಗಿಂದ ತುಂಬ ಸಪೋರ್ಟ್ ಇದೆ. ಆ್ಯಂಡ್ ಇದನ್ನು ನಿಮಗೆ ಆಲ್ರೆಡಿ ಕ್ರಾಫ್ಟ್ ಗೊತ್ತಿದ್ದಾಗ ಆ್ಯಂಡ್ ನೀವೊಂದು ಜರ್ನಿ ಮಾಡಿದ್ದಾಗ ಇಂಡಸ್ಟ್ರಿ ಒಳಗೆ ನಿಮಗೆ ಅದನ್ನು ಹೇಗೆ ತೆಗಿಬೇಕು ಅನ್ನೋ ಅಂದಾಜು ಆಲ್ರೆಡಿ ಇರುತ್ತೆ. ಆ್ಯಂಡ್ ನೀವೇ ಕತೆ ಬರೆದಿದ್ದಾಗ ನೀವೇ ಅದನ್ನು ನಿರ್ದೇಶನ ಮಾಡಬೇಕಾದ್ರೆ ಅದರೊಳಗೆ ಕಂಪ್ಲೀಟ್ಲಿ ಮುಳುಗೋಗಿರ್ತೀರ. ಸೊ ಆ ಕಥೆನೇ ನಿಮಗೆ ತುಂಬ ಸಪೋರ್ಟ್ ಕೊಡ್ತಾ ಇರುತ್ತೆ, ಇದನ್ನು ಪ್ರತಿಯೊಂದನ್ನು ಹೇಗೆ ಮಾಡಬೇಕು, ಹೇಗೆ ತಗೋಬೇಕು ಅಂತ. ಆಫ್ಕೋರ್ಸ್ ಡೈರೆಕ್ಷನ್ ಅನ್ನೋದು ತುಂಬ ದೊಡ್ಡ ಕೆಲಸ. ಅದನ್ನು ನಾನು ಒಂದು ಚಾಲೆಂಜ್ ಅಥವಾ ರಿಸ್ಕ್ ಅಂತ ಯೋಚನೆ ಮಾಡಿದೆ, ಇದೊಂದು ಒಳ್ಳೆಯ ಆಪರ್ಚುನಿಟಿ ಅಂತ ಯೋಚನೆ ಮಾಡಿ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಆ ಕೆಲಸಕ್ಕೆ ಹೋದರೆ ಅದು ಆಟೋಮ್ಯಾಟಿಕ್ಲಿ ನಮಗೆ ನಮ್ಮ ಥಾಟ್ ಪ್ರಾಸೆಸ್ ತಕ್ಕಂತೆ ಅದಕ್ಕೆ ಒಂದು ಒಳ್ಳೆ ಇದು ಸಿಗುತ್ತೆ. ಡೈರೆಕ್ಷನ್ ಆ್ಯಕ್ಟಿಂಗ್ ಎರಡೂ ಮಾಡ್ತಾ ಇದ್ದೀರಾ ಈಗ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಮೋಸ್ಟ್ಲಿ ಡೈರೆಕ್ಷನ್ ಕಡೆ ಜಾಸ್ತಿ ಫೋಕಸ್ ಮಾಡ್ತೀರಾ ಅಥವಾ ಆ್ಯಕ್ಟಿಂಗ್ ಕಡೆ ಫೋಕಸ್ ಮಾಡ್ತೀರಾ ಅಂತ ನಾನು ಕೇಳೋದಕ್ಕಿಂತ, ಅಂದರೆ ನಿಮಗೆ ಯಾವುದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಅನಿಸುತ್ತೆ, ಯಾವುದು ಹಿಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ, ಆ್ಯಕ್ಟಿಂಗು ಪ್ಲಸ್ ಡೈರೆಕ್ಷನ್ ಎರಡೂ ಮುಂದುವರಿಸೋದಿಲ್ಲ? ಎರಡರ ಬಗ್ಗೆಯೂ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಇನ್ಫ್ಯಾಕ್ಟ್ ನಾನು ಡೈರೆಕ್ಷನ್ಗೆ ಕೈ ಹಾಕೋ ಉದ್ದೇಶನೇ ನನಗೆ ಆ್ಯಕ್ಟರ್ ಆಗಿ ಒಂದಿಷ್ಟು ಥರ ಸಿನಿಮಾಗಳು ಮಾಡಬೇಕು ಅಂತ ಏನು ಆಸೆ ಇದೆ. ನನಗೆ ಆ ರೀತಿ ಅಂತ ಕತೆಗಳು ಬರದೇ ಇದ್ದಾಗ ರೆಗ್ಯುಲರ್ ಪ್ಯಾಟರ್ನ್ ಬರ್ತಾ ಇರಬೇಕಾದ್ರೆ ನಮಗೆ ಆ್ಯಸ್ ಅನ್ ಆ್ಯಕ್ಟರ್, ಎಸ್ಪೆಷಲಿ ಫಾರ್ ಮೀ ವೈಯಕ್ತಿಕವಾಗಿ ನಂದು ಥಿಂಕಿಂಗ್ ಎಲ್ಲ ತುಂಬ ಬೇರೆ ರೀತಿ ಇದೆ. ಆ್ಯಂಡ್ ನನಗೆ ಒಂದೇ ಥರ ಮಾಡಿದರೆ ಅದು ಮೊನಾಟನಸ್ ಅನಿಸ್ಬಿಡುತ್ತೆ, ಏನೋ ಬೇರೆ ರೀತಿ ಮಾಡಬೇಕಲ್ವಾ ಅಂತ ಫೀಲ್ ಆಗ್ತಿರುತ್ತೆ. ಆ್ಯಂಡ್ ಮೋಸ್ಟ್ಲಿ ನಮಗೆ ಜಾಸ್ತಿ ನಾವು ಓದೋದ್ರಿಂದ ನಾವು ಆ ಥರ ಏನು ಕತೆಗಳನ್ನ ಓದ್ತೀವಿ, ಈ ಥರ ಸಿನಿಮಾಗಳನ್ನ ನಾವು ಯಾಕೆ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನನ್ನೊಳಗಿರೋ ನಟಿಯ ಹಸಿವನ್ನು ನಾನು ಇದು ಮಾಡೋಕ್ಕೆ ಅಂತ ಡೈರೆಕ್ಷನ್ಗೆ ಕೈ ಹಾಕಿರೋದು. ಆ್ಯಂಡ್ ಡೈರೆಕ್ಷನ್ ನಾನು ಕಾಜಿ ಮಾಡಬೇಕಾದ್ರೆ ನನಗೆ ರಿಯಲೈಸ್ ಆಗಿದ್ದು, ನಾವಿವಾಗ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀವಿ, ಅದನ್ನು ಪ್ರಮೋಟ್ ಮಾಡ್ತೀವಿ, ಮುಂದೆ ಇನ್ನೊಂದು ಜರ್ನಿ ಆಗುತ್ತೆ. ಬಟ್ ನೀವೊಂದು ಸಿನಿಮಾ ಡೈರೆಕ್ಟ್ ಮಾಡಿದಾಗ ಅದರಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಅದರಲ್ಲಿ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಖುಷಿ ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್. ಬಿಕಾಸ್ ಅದು ನಿಮಗೆ ಕಂಪ್ಲೀಟ್ಲಿ ನಿಮ್ಮದು ಅಂತ ಅನಿಸ್ತಾ ಇರುತ್ತೆ, ಪ್ರತಿಯೊಂದೂ ನೀವು ನೋಡ್ಕೋತಿರ್ತೀರ. ಆ್ಯಂಡ್ ಐ ಥಿಂಕ್ ಅದರಲ್ಲಿ ಬೆಳೆಯುವಂಥ ರಿಲೇಷನ್ಶಿಪ್ಸ್ ಆ್ಯಂಡ್ ಬಾಂಡಿಂಗ್ ಕಂಪ್ಲೀಟ್ಲಿ, ಬಿಕಾಸ್ ನೀವು ಆ್ಯಕ್ಟರ್ ಆಗಿ ಜಸ್ಟ್ ಒಂದು ಸಣ್ಣ ಎಲೆನಲ್ಲಿ ಇನ್ವಾಲ್ವ್ ಆಗಿರ್ತೀರ, ಡೈರೆಕ್ಟರ್ ಆಗಿ ಕಂಪ್ಲೀಟ್ಲಿ ಅದರಲ್ಲಿ ಮುಳುಗೋಗಿರ್ತೀರ. ಸೊ ಅಫ್ಕೋರ್ಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ನಾನು ಹೇಗೆ ಮಾಡಬೇಕು ಅದನ್ನು ಐ ಹೋಪ್ ನಾನು ಆ ರೀತಿ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನನಗೆ ನನ್ನ ಟೀಮಲ್ಲಿ ಒಳ್ಳೆ ಟೆಕ್ನಿಷಿಯನ್ಸ್ ಇರೋದ್ರಿಂದ ನನಗೆ ಅದಕ್ಕೆ ತಕ್ಕಂತೆ ಒಳ್ಳೆ ಸಪೋರ್ಟ್ ಕೂಡ ಸಿಗುತ್ತೆ. ಬಿಕಾಸ್ ಆ್ಯಸ್ ಅ ಡೈರೆಕ್ಟರ್ ತುಂಬ ಇಂಪಾರ್ಟೆಂಟ್ ಏನಂದರೆ ಸುತ್ತ ಇರೋರು ಟೆಕ್ನಿಷಿಯನ್ಸ್ ಕೂಡ ನಿಮಗೆ ಅಷ್ಟೇ ಸಪೋರ್ಟ್ ಮಾಡಿ, ಆರ್ಟಿಸ್ಟ್ ಕೂಡ ಅಷ್ಟೇ, ಅವರಿಂದ ಅಷ್ಟೇ ಸಪೋರ್ಟ್ ಸಿಕ್ಕಾಗ ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ.